ಪ್ರಹ್ಲಾದ್ ಜೋಶಿ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಏನು ಹೇಳಿದ್ರು ನೋಡ ಬನ್ನಿ. ಹದಿನೇಳನೇ ಲೋಕಸಭಾ ಚುನಾವಣೆಗೆ ಈಗಷ್ಟೇ ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಬರದಿಂದ ಮತದಾನ ಸಾಗಿದೆ. ಈಗಷ್ಟೇ ಏನಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಬಂದಿದ್ದಾರೆ. ಏನು ಹೇಳ್ತಾರೆ ಅವರು, ಈ ಬಾರಿ ಯಾವ ರೀತಿ ಮತದಾನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರ ಮುಖಾಂತರನೇ ಕೇಳೋಣ. ಸರ್, ಹೇಗಿದೆ ಸರ್ ಮತದಾನ? ಜೋಶಿ ಭಾಳ ಒಳ್ಳೆಯ ಮತದಾನ. ಯಾಕಂದರೆ ನಾನು ಈ ಬೂತ್ನಲ್ಲಿ ಕಳೆದ ಒಂದು 20 ವರ್ಷದಿಂದ 25 ವರ್ಷದಿಂದ ಮತದಾನ ಮಾಡ್ತಾ ಇದ್ದೇನೆ. ಈ ಬೂತ್ನಲ್ಲಿ ಇಷ್ಟು ರಶ್ ಯಾವಾಗಲೂ ನೋಡಿಲ್ಲ ನಾನು. ಇದು ಎಕ್ಸ್ಟೆನ್ಷನ್ ಬೂತ್ ಇದು. ನೀವು ಎಲ್ಲ ಇದ್ರಿ, ವಿಶೇಷವಾಗಿ ನೀವು ಇದರಲ್ಲೇ ಗೊತ್ತಿಲ್ಲ. ಇಲ್ಲಿ ಬೇರೆ ಪತ್ರಕರ್ತರೇನೋ ಇದ್ದಾರೆ, ಇವರು ಭಾಳ ವರ್ಷಗಳಿಂದ ಇಲ್ಲೆಲ್ಲ ಕವರ್ ಮಾಡ್ತಾರೆ. ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ರಶ್ ನೋಡಿದ್ದು ಇವತ್ತೇ ನಾನು ಬೆಳಿಗ್ಗೆ ಅದು. ಹಾಗಾಗಿ ಜನ ನರೇಂದ್ರ ಮೋದಿಯವರ ಪರವಾಗಿ ಮತ ಹಾಕಲಿಕ್ಕೆ ಉತ್ಸುಕರಾಗಿದ್ದಾರೆ. ಅದರ ಪರಿಣಾಮ ಈ ಚುನಾವಣೆ ಭಾಳ ದೊಡ್ಡ ಅಂತರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಗೆಲ್ತೇನೆ. 4ನೇ ಸಾರಿ ಸರ್ ನಿಮಗೆ ನೀವೇ ಮತದಾನ ಮಾಡ್ಕೊತಿದ್ದೀರಿ, ಹೇಗೆ ಅನಿಸ್ತದೆ ಈ ಬಾರಿ? ಯಾವ ರೀತಿ ಇದೆ ನಿಮ್ಮ ಪರವಾಗಿ? ನಾನು ಮತದಾನ ಮಾಡಿದ್ದೇನೆ, ನನಗೆ ವಿಶ್ವಾಸ ಇದೆ, ಭಾಳ ಸಂತಸ ಆಗ್ತಾ ಇದೆ. ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವನು ಇವತ್ತು ಈ ಒಂದು ಕ್ಷೇತ್ರದಲ್ಲಿ 3 ಸರ್ತೆ ಭಾರತೀಯ ಜನತಾ ಪಾರ್ಟಿ ನನಗೆ ಅವಕಾಶ ಕೊಟ್ಟು 4ನೇ ಬಾರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸ್ಪರ್ಧಿಸುವುದು ನನಗೆ ಬಹಳ ಅಭಿಮಾನ ಮತ್ತು ಗೌರವದ ವಿಷಯ. ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್ ಮತದಾನ ಪ್ರಮಾಣ? ಬೆಳಿಗ್ಗೆಯಿಂದ ಯಾವ ರೀತಿ? ನನಗೆ ಈಗ ಪ್ರಾಥಮಿಕ ವರದಿಗಳು ಬಂದಂತೆ ದೊಡ್ಡ ಪ್ರಮಾಣದಲ್ಲಿ ಜನ ಟರ್ನ್ಔಟ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಒಳ್ಳೆಯ ಪ್ರತಿಕ್ರಿಯೆ ಇದೆ ಮತ್ತು ಮೋದಿಯವರ ನೇತೃತ್ವದ ಜೊತೆಗೆ ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳೇನಾಗಿದ್ದಾವೆ, ಆ ಕೆಲಸವನ್ನು ಜನ ಗುರುತಿಸ್ತಾ ಇದ್ದಾರೆ. 4 ಬಾರಿ ಸಂಸದರು ಸರ್, 3 ಬಾರಿಯಾಗಿ 4ನೇ ಬಾರಿ ಕಂಟೆಸ್ಟ್ ಮಾಡ್ತಿದ್ದೀರಿ. ಈ ಬಾರಿ ಲಿಂಗಾಯತ ಅನ್ನೋ ಇಶ್ಯೂ ನಿಮ್ಗೆ ಏನಾದರೂ ತೊಂದರೆ ಆಗುತ್ತಾ? ನೋಡಿ, ನಮ್ಮ ದೇಶದಲ್ಲಿ ಕಳೆದ 3 ಸರ್ತಿನೂ ಈ ವಿಷಯವನ್ನು ಎತ್ತುವ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಜನ ಬಸವಣ್ಣನ ತತ್ವವನ್ನು ಅನುಸರಿಸೋರು. ಹಾಗಾಗಿ ಯಾರು ಕೆಲಸ ಮಾಡ್ತಾರೆ, ಬಸವಣ್ಣವ್ರೇನು ಹೇಳಿದರು, ಕಾಯಕವೇ ಕೈಲಾಸ ಅಂತ ಹೇಳಿದರು. ಹಾಗಾಗಿ ಇವನಾರವ ಅನ್ನುವಂಥ ಮಾತನ್ನು ಹೇಳಿದಂಥವರು ಮಹಾತ್ಮ ಬಸವೇಶ್ವರರು. ಹಾಗಾಗಿ ಈ ನಾಡಿನಲ್ಲಿ ಅದೆಲ್ಲ ನಡೆಯಲ್ಲ. ನೀವು ಮತ ಕೇಳಿದ್ದೆ ಸರ್, ಯಾವ ಆಧಾರದ ಮೇಲೆ? ನಾನು ಒಂದು ನರೇಂದ್ರ ಮೋದಿಯವರ ಈ ಚುನಾವಣೆ ನಡೆಯುವುದು ದೇಶವನ್ನು ಯಾರ ಕೈಗೆ ಒಪ್ಪಿಸಬೇಕು 5 ವರ್ಷಗಳ ಕಾಲ ಅನ್ನುವಂಥದ್ದು, ಅದು ನರೇಂದ್ರ ಮೋದಿಯವರ ಕೈಗೆ ಒಪ್ಪಿಸಿದರೆ ಸುರಕ್ಷಿತ ಇರ್ತದೆ. ಅವರ ಟ್ರ್ಯಾಕ್ ರಿಪೋರ್ಟ್ ಪ್ರೂವ್ ಆಗಿದೆ. 2ನೇ ಸಂಗತಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ 60 ವರ್ಷ ಕಾಂಗ್ರೆಸ್ ಪಾರ್ಟಿ ಮಾಡಲಾರದ ಕೆಲಸವನ್ನು ನಾವು ಈ 5 ವರ್ಷದಲ್ಲಿ ಮಾಡಿದ್ದೇವೆ. ನಮ್ಮ ಕೆಲಸಗಳು ಮಾತನಾಡ್ತಾ ಇದ್ದಾವೆ. ಹಾಗಾಗಿ ಜನ ನಮಗೆ ಒಟ್ಟಾಗ್ತಾರೆ. ಇವಿಷ್ಟು ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆದು ವೋಟಿಂಗ್ ಡೇ ಇದೆ. ಸೊ ಎಲ್ಲರೂ ಫಸ್ಟ್ ಬಂದು ಇವತ್ತು ವೋಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ವೋಟ್ ಮಾಡೋದು ಏನಕ್ಕೆ ನೆಸೆಸಿಟಿ ಅಂದರೆ 5 ವರ್ಷದ ಹುಬ್ಳಿ ಧಾರವಾಡದ ಫ್ಯೂಚರ್ ಆಗಲಿ, ಇಂಡಿಯಾದ ಫ್ಯೂಚರ್ ಆಗಲಿ ನಮ್ಮ ಕೈಲಿದೆ. ವೋಟ್ ಮಾಡಿದ್ರೆ ನಮ್ಮ ಹಕ್ಕು ನಮ್ಮ ಕೈಲಿರ್ತದೆ. ನಾವು ನಮ್ಮ ಕೆಲಸ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಮಗೆ ಆ ಕ್ಯಾಂಡಿಡೇಟಿಗೆ ಕೇಳೋ ಹಕ್ಕಿರ್ತದೆ. ಸೊ ಎವ್ರಿ ಒನ್ ಶುಡ್ ಮಸ್ಟ್ ವೋಟ್ ಅಂತ ನಾನು ಹೇಳ್ತೀನಿ. ಹಾಂ, ಡ್ಯಾಡಿಗೆ ಫಸ್ಟ್ ಟೈಮ್ ವೋಟ್ ಹಾಕಿರೋದು. ಖುಷಿ ಅನ್ನಿಸ್ತದೆ. ಆಮೇಲೆ ಸಮ್ ಕಾರ್ನರ್ ಎಲ್ಲೋ ಒಂದು ಚಿಕ್ಕ ಕಾರ್ನರಲ್ಲಿ ನಮ್ಮ ಡ್ಯಾಡಿಗೆ ಸಪೋರ್ಟ್ ಮಾಡೋ ಎಲಿಜಿಬಿಲಿಟಿ ನನಗೆ ಬಂತಲ್ಲ ಅಂತ ಒಂದು ಖುಷಿ. ತುಂಬ ಖುಷಿ ಆಗ್ತಿದೆ. ಆಮೇಲೆ ಇಷ್ಟು ಜನನ ಇಷ್ಟು ಬೇಗ ಇಲ್ಲಿ ನೋಡಿ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಎವ್ರಿ ಟೈಮ್ ಜನರ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿದ್ದಿರಲಿಲ್ಲ ಕಂಪೇರ್ ಟು ದಿಸ್ ಟೈಮ್ ಎವ್ರಿ ಇಲೆಕ್ಷನ್ಸಲ್ಲಿ. ಬಟ್ ಇಷ್ಟು ಜನನ ಇಲ್ಲಿ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಬೂತಲ್ಲೂ ಇಷ್ಟೇ ಜನ ಅಂದರೆ ಇನ್ನೂ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ ಕೇಳ್ಪಡ್ತಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ನಾನು ಕ್ಯಾಂಪೇನಿಂಗ್ ಜಾಸ್ತಿ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟ್ ಒಂದು 3 ಡೇಸ್ ಹೋಗಿದ್ದೆ. ಎಲ್ಲ ಕಡೆ ನಮಗೆ ರೆಸ್ಪಾನ್ಸ್ ಚೆನ್ನಾಗಿತ್ತು. ಆಮೇಲೆ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆಮೇಲೆ ಸ್ಟೂಡೆಂಟ್ಸ್ ಕೂಡ ಹೇಳಿದರು. ನಾವು ಕಾಲೇಜಸ್ಗೆಲ್ಲ ಹೋಗಿದ್ವಿ, ಇಲ್ಲಿ ಮಹಿಳಾ ವಿದ್ಯಾಪೀಠ, ವುಮೆನ್ಸ್ ಕಾಲೇಜ್, ಅಲ್ಲೆಲ್ಲ ಕಡೆ ಹೋಗಿದ್ವಿ. ಸೊ ಎಲ್ಲರೂ ಹೇಳ್ತಿದ್ರು 5 ವರ್ಷದಲ್ಲಿ ನಾವು ಹುಬ್ಳಿ ಧಾರವಾಡ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಹೇಳ್ತಿದ್ರು. ಸೊ ನನಗೆ ತುಂಬ ಪ್ರೌಡ್, ಹೆಮ್ಮೆ ಫೀಲ್ ಆಗ್ತಾ ಇದೆ.